ನಮ್ಮ ಊರಬ್ಬ ಹೆಂಗಿತ್ತು ನೋಡ್ಕೊಂಬರೋಣ. ಈ ಸರಿ ನಮ್ಮ ಊರ ಹಬ್ಬದಲ್ಲಿ ಸ್ವಲ್ಪ ಟ್ವಿಸ್ಟ್ ಇತ್ತು. ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಹಿಂದಿನ ದಿನಾನೇ ತಂಬಿಟ್ಟು ಮಾಡ್ಕೊಳಕ್ ಶುರು ಮಾಡಿದ್ರು. ನಾನ್ ತಂದಿರೋ ಒಂಬಾಳೆನ ಓಪನ್ ಮಾಡಿ ರೆಡಿ ಮಾಡ್ಕೊಂತಿದ್ದೆ. ಅಷ್ಟರಲ್ಲಿ ಇನ್ನೊಂದು ಆರತಿ ರೆಡಿ ಮಾಡಕ್ಕೆ ಅಂತ ನನ್ನ ತಮ್ಮನ ಫ್ರೆಂಡ್ ಬಂದಿದ್ದ. ಸೊ ಆ ಆರತಿನ ಕಟ್ಟಕ್ ಶುರು ಮಾಡಿದ್ವಿ. ಅವ್ನ ಪೇಜಿಗೆ ನನಗೆ ಕಟ್ಟಕ್ ಆಗ್ತಿರ್ಲಿಲ್ಲ, ಬಟ್ ಆದ್ರೂ ನಾನು ಛಲ ಬಿಡ್ಲಿಲ್ಲ. ಆರತಿನ ಕಟ್ಟಿ ಜೋಡಿಸೋಷ್ಟರಲ್ಲಿ 1 ಗಂಟೆ ಆಗಿತ್ತು. ನಾನು ಎದ್ದೇಳೋಷ್ಟ್ರಲ್ಲಿ ಬಳೆಯವ್ರ ವ್ಯಾಪಾರಕ್ಕೆ ಬಂದ್ಬಿಟ್ಟಿದ್ರು. ಅದಕ್ಕೆ ಕ್ವಿಕ್ ಆಗಿ ರೆಡಿ ಆಗ್ಬಿಟ್ಟು ಬಂದೆ. ಅಷ್ಟ್ರಲ್ಲಿ ನಮ್ಮನೆಗೆ ತಂದಿರೋ ಧೂಳ್ ಮರಿಗೆ ಪೂಜೆ ಮಾಡಕ್ ಶುರು ಮಾಡಿದ್ರು. ಮತ್ತೆ ತಮಟೆ ಒಬ್ಬರು ಕರೆದ್ರು. ನಾನು ಮತ್ತೆ ನನ್ನ ಕಸಿನ್ಸ್ ಎಲ್ಲ ಅದ್ರ ಹಿಂದೆನೆ ಪೂಜೆ ಎತ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ಇನ್ನು ಮೇಕೆ ಜೊತೆ ಕಳಶ ಎತ್ಕೊಂಡಿರೋರ್ನೆಲ್ಲ ಕರ್ಕೊಂಬರ್ಬೇಕು ಅಂತ ಹೋದ್ರು. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಪೂಜೆ ಎಲ್ಲ ಎತ್ಕೊಂಡು ದೇವ್ ನಿಂತಿರೋ ಹತ್ರ ಬಂದಾದ್ಮೇಲೆ ನಮ್ಮಮ್ಮ ಮತ್ತೆ ದೊಡ್ಡಮ್ಮ ಪೂಜೆ ಮಾಡಕ್ ಶುರು ಮಾಡಿದ್ರು. ಪೂಜೆ ಮಾಡಿ ತೀರ್ಥ ಎಲ್ಲ ಹಾಕಿ ಎಷ್ಟೊತ್ತೇ ಕಾಯ್ದ್ರು ನಮ್ಮ ಮೇಕೆ ಯಾಕೋ ಕಡುಬ್ಲಿಲ್ಲ. ಎಲ್ಲ ನಿಂತ್ಕೊಂಡು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಅಷ್ಟರಲ್ಲಿ ಇವ್ರು ಯಾರಿಗೋ ದೇವ್ರು ಬಂತು. ಇವ್ರು ಏನೇ ಮಾಡಿದ್ರು ನಮ್ಮ ಮೇಕೆ ಕಡುಬ್ಲೇ ಇಲ್ಲ. ಇವರೇ ಒಂದ್ ಸ್ವಲ್ಪ ಹೊತ್ತು ಹಿಂಗಾಡಿ ಮೇಕೆಗೆಲ್ಲ ಎದುರಿಸಕ್ ಟ್ರೈ ಮಾಡಿದ್ರು. ಆಮೇಲೆ ಅದು ತಲೆ ಮಾತ್ರ ಕೊಡುತ್ತು. ಸೊ ಎಲ್ಲಾರು ಕ್ಯೂರಿಯಾಸಿಟಿನ ನೋಡ್ತಾ ಇದ್ರು. ಆಮೇಲೆ ಬೇರೆ ಮೇಕೆ ಕಟ್ ಮಾಡಿದ್ರು. ಆರತಿ ಮಾಡೋಕ್ಕೆಲ್ಲ ಜಾಸ್ತಿ ಟೈಮ್ ಉಳ್ದಿರ್ಲಿಲ್ಲ. ಸೊ ಆರತಿ ಎತ್ಕೊಂಡು ಹೊರಟ್ವಿ. ನಮ್ಮ ಫಸ್ಟ್ ಆರತಿ ಆಂಜನೇಯನ್ಗೆ, ಇದು ಸೆಕೆಂಡ್ ಆರತಿ ಗಣಪತಿಗೆ. ಆರತಿಗಳ ಜೊತೆ ಹೋಗೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತೋರ್ಸಕ್ಕೆ ವಿಡಿಯೋ ಮಾಡ್ಕೊಂಡೆ. ಎಲ್ಲರೂ ರೇಸಿಗೆ ಬಿಟ್ಟಿರೋ ತರ ಓಡ್ತಾ ಇರ್ತಾರೆ, ಯಾರು ಹಿಂದೆ ಮುಂದೆ ನೋಡಲ್ಲ. ಇದು ನಮ್ಮ ಕೊನೆಯ ಆರತಿ ಅಣ್ಣಮ್ಮ ದೇವಿಗೋಸ್ಕರ. ತುಂಬಾ ಮಳೆ ಇತ್ತು ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ, ನಾನು ಬರೋಷ್ಟರಲ್ಲಿ ಹಿಂಗಾಗಿದ್ದೆ. ಇದು ನಮ್ಮ ಊರಬ್ಬದ ಫಸ್ಟ್ ಡೇ ವ್ಲಾಗ್. ಸೆಕೆಂಡ್ ಡೇ ವ್ಲಾಗ್ ಬರುತ್ತೆ. ಕೀಪ್ ವಾಚಿಂಗ್.